ಇದೆ ಅಂತೀರಾ. ಆಮೇಲೆ ಬಂದಾಗ ನಾನು ಸರಿ ನೀವು 350 ಪೇ ಮಾಡಿ ಈ ಥರ ರೆಫರೆನ್ಸ್ ತರಬೇಕು ಅಂದಾಗ ಕೇಳ್ತಾರೆ, ಓ 350 ಕಟ್ಟಬೇಕಾ, ರೆಫರೆನ್ಸ್ ಮಾಡಬೇಕಾ ಅಂತ. ಸೊ ಆವಾಗ ನಾನು ಏನು ಅಂದ್ಕೊಳ್ಬೇಕು, ನೀವು ವಿಡಿಯೋ ನೋಡಿದ್ದೀರಾ ಅಂದ್ಕೊಳ್ಬೇಕಾ, ವಿಡಿಯೋ ನೋಡಿಲ್ಲ ಅಂದ್ಕೊಳ್ಬೇಕಾ, ಇಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿರೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ಕೊಳ್ಬೇಕು, ಏನು ಅಂದ್ಕೊಳ್ಬೇಕು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇದೇ ಥರ ಪ್ರಾಜೆಕ್ಟ್ ಸುಮಾರು ಬಂದಿದೆ. ನಾನು ಕೂಡ ಸುಮಾರು ಅಡ್ವರ್ಟೈಸ್ ಪೋಸ್ಟಿಂಗ್ ಮಾಡಿದ್ದೀನಿ. ಕೆಲವೊಂದು ಫೇಲ್ಯೂರು ಆಗಿದೆ, ಕೆಲವೊಂದು ಪಾಸು ಆಗಿದೆ, ಇನ್ನೂ ಕೆಲವೊಂದು ಇಷ್ಟು ವರ್ಷದಿಂದನೂ ಕೆಲವೊಂದು ಪ್ರಾಜೆಕ್ಟ್ಸ್ ತುಂಬ ವರ್ಷದಿಂದನೂ ರನ್ ಆಗ್ತಿರೋದು ಇರುತ್ತೆ. ಸೊ ಕೆಲವೊಂದು ಪ್ರಾಜೆಕ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ ಪ್ರೆಸೆಂಟ್ ಇದು ಚೆನ್ನಾಗಿ ರನ್ ಆಗ್ತಿದೆ. ಇದು ಇನ್ನೂ ಹೊಸ ಪ್ರಾಜೆಕ್ಟ್ ಬೇರೆ ಏನಾದರೂ ಬಂತು ಅಂದರೆ ಏನು ಮಾಡ್ತೀರಿ, ಅವಾಗ ಇದನ್ನು ಮರ್ತೋಗ್ಬಿಡ್ತೀರಿ, ಅದನ್ನು ಇರ್ಕೊಂಡು ಬಿಡ್ತೀರಿ. ಸೊ ಈ ಥರ ಎಕ್ಸ್ಪೀರಿಯನ್ಸಸ್ ಎಲ್ಲ ಆಗ್ತಿದೆ. ಅಟ್ ಪ್ರೆಸೆಂಟ್ ಮೂಮೆಂಟು ಸಿಚುವೇಶನ್ಸ್ಗೆ ಯಾವುದೆಲ್ಲ ಪ್ರಾಜೆಕ್ಟ್ಸು ಚೆನ್ನಾಗಿ ರನ್ ಆಗ್ತಿರುತ್ತೋ ಅದನ್ನ ತುಂಬಾ ಫೋಕಸ್ ಮಾಡ್ತೀರಿ. ಸ್ವಲ್ಪ ದಿನ ಆದಮೇಲೆ ಬೇರೆ ಹೊಸ ಪ್ರಾಜೆಕ್ಟ್ ಬಂತು ಅಂದಾಗ ಇದನ್ನು ಮರ್ತೋಗ್ಬಿಟ್ಟು ಅದನ್ನು ಇರ್ಕೊಂಡು